ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಬಂದು ನನ್ನ ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಯೇಷನು. ನನ್ನ ಮಗಳಿಗೆ ಕಳಸ ಹೊರಿಸೋದು ಅಂತ ಹೇಳಿದ್ನಲ್ಲ, ಅದ್ರದ್ದು ಕಂಟಿನ್ಯೂಯೇಷನ್ ಮಾಡ್ತಾ ಇರೋದು. ಈ ದೇವರು ಬಂದು ಆನ್ಗೋಳ್ದಮ್ಮ ಅಂತ ಹೇಳಿ ನಮ್ಮ ಗ್ರಾಮ ದೇವತೆ. ತುಂಬ ಪವರ್ಫುಲ್ ದೇವರು. ನಾವು ನಿಷ್ಠೆಯಿಂದ ನಾವು ಹೇಗೆ ನಡ್ಕೋತೀವಿ, ದೇವರು ಕೂಡ ನಮಗೆ ಹಾಗೆ ಹೊಲಿತಾರೆ ಅಂತಲೇ ಹೇಳ್ಬೋದು. ಆಮೇಲೆ ದೇವರನ್ನ ಇವಾಗ ನೋಡಿ ಆಲ್ಮೋಸ್ಟ್ 3:30 ಏನೋ ಆಗಿತ್ತು ಬೆಳಗಿನ ಜಾವ. ಫಸ್ಟು ಎಲ್ಲ ಆದಮೇಲೆ ಕರ್ಕೊಂಬಂದು ಇಲ್ಲಿ ಈ ಥರ ನಿಲ್ಲಿಸ್ಕೋತಾರೆ. ಅಂದರೆ ಎಲ್ಲ ಫಸ್ಟು ಹೋಗಿ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಆದಮೇಲೆ ಇಲ್ಲಿಗೆ ಬಂದು ಈ ಥರ ಇಟ್ಕೊಂಡು ನಿಲ್ಲಿಸ್ಕೊಂಡಿದ್ರು. ಇದಾದಮೇಲೆ ನಮ್ಮನೆಯಿಂದ ತೊಗೊಂಡೋಗಿದ್ರಲ್ಲ ಬುಟ್ಟಿ ಒಳಗಡೆ ಏನೇನೋ ದೇವ್ರ ಸಾಮಾನು ಇತ್ತಲ್ಲ, ಅದನ್ನು ಇಟ್ಟು ಇಲ್ಲಿ ದೇವರ ಪೂಜೆ ಮಾಡ್ತಾ ಇರೋವಂಥದ್ದು ಕಳಸದ ಜೊತೆಗೆ. ಈ ಕಳಸನೇ ನನ್ನ ಮಗಳಿಗೆ ಹೊರಿಸೋವಂಥದ್ದು. ಕಳಸನ ಇಟ್ಟು ಕಳಸಕ್ಕೆ ಪೂಜೆ ಇರ್ಬೋದು, ಅವರು ಶೈಲಿಯಲ್ಲಿ ಒಂದು ಹಾಡುಗಳಿರ್ಬೋದು, ಇವ್ರು ಎಲ್ಲರನ್ನೂ ಕೂಡ ದೇವರನ್ನ ಕರೆಯೋದಕ್ಕೆ ಅಂತಲೇ ಅವರು ಪೂಜೆ ಮಾಡುವಂಥದ್ದು. ಇವರು ಮಾಡಿದ್ರೇ ಕೂಡ ದೇವರು ಒಲಿಯೋದು. ದೇವರು ಯಾರು ಕಳಸದ ಮೇಲೆ ಹೊತ್ಕೊಂಡಿರ್ತಾರೆ ಅವ್ರ ಮೇಲೆ ಚೆನ್ನಾಗಿ ಬರುತ್ತೆ, ವಾಲುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿನ ರೂಢಿ ಮಾತುಗಳದು. ನೋಡಿ, ಆಲ್ಮೋಸ್ಟ್ 3:30 ನನ್ನ ಮಗಳು ಒಂದೇ ಒಂದು ಡ್ರಾಪ್ ನಿದ್ದೆ ಮಾಡಿಲ್ಲ ಅವತ್ತು ಕೂಡ ಜಾಸ್ತಿ ಏನೂ ತಿಂದಿಲ್ಲ. ಬೆಳಗ್ಗೆಯಿಂದ ಬರೀ ಹಣ್ಣು, ಜ್ಯೂಸು ಮತ್ತು ಎಳ್ನೀರು ಇಷ್ಟೇ ತೊಗೊಂಡಿರೋದು 3 ಡೇಸಿಂದ. ನೋಡಿ, ಯಾರಿಗೂ ಕಾಣಿಸ್ಬಾರ್ದು ಅಂತ ಹೇಳಿ ಈ ಥರ ಪಂಚೆಲಿ ಫುಲ್ಲು ಸುತ್ತಕೊಂಡು ಅವಳನ್ನ ಒಬ್ಬರು ಬಂದು ಕರ್ಕೊಂಡು ಹೋಗ್ತಾರೆ. ಅದು ಅವಳನ್ನ ನಡೆಸೋ ಹಾಗೂ ಇಲ್ಲ, ಅವ್ರನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಹೋಗುವಂಥದ್ದು. ಮತ್ತು ಅವಳಿಗೆ ಮುಂಚೆನೇ ಮನೆಯೊಳಗಡೆ ಅವರೇ ದೇವ್ರ ಸೀರೆನ ಕೊಟ್ಟಿದ್ರು. ದೇವ್ರ ಸೀರೆನ ಉಡಿಸಿ ರೆಡಿ ಮಾಡಿರಬೇಕು. ರೆಡಿ ಅಂತ ಅಂದರೆ ಮುಖಕ್ಕೆ ಮೇಕಪ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ಕಣ್ಕಪ್ ಆಗಲಿ, ಐಲೈನರು, ಕಾಜಲ್ಲು ಇದೇನು ಹಾಕೋ ಹಾಗೆ ಇಲ್ಲ. ಜಸ್ಟ್ ಪ್ಲೇನ್ ಅಷ್ಟೇ. ಮುಖ ಫಸ್ಟ್ ಸ್ನಾನ ಮಾಡಿ ಮತ್ತೆ 3 ಗಂಟೆಗೆ ಸ್ನಾನ ಮಾಡಿಸಿ ಬೆಳಗಿನ ಜಾವ ಅವಳನ್ನು ಸ್ಯಾರಿ ಉಡಿಸಿ ರೆಡಿ ಮಾಡಿರೋದು. ತಲೆನೂ ಕೂಡ ಏನು ಬಾಚೋ ಹಾಗಿಲ್ಲ. ತಲೆನೂ ಕೂಡ ಹಾಗೆ ಒಂದು ರಬ್ಬರ್ ಹಾಕಿ ಕಟ್ಟಿದ್ರು. ಯಾಕೆಂದರೆ ಅದಾದಮೇಲೆ ರಬ್ಬರ್ ಬಿಚ್ಚಿಬಿಡ್ತಾರೆ. ನಾವು ಜಡೆನೂ ಕೂಡ ಹಾಕೋಗಿಲ್ಲ, ಏನೂ ಇಲ್ಲ. ಹಣೆಗೆ ಕುಂಕುಮನೂ ಕೂಡ ಏನೂ ಇಡೋ ಆಗಿಲ್ಲ. ಯಾಕೆಂದರೆ ಹೋದ ಮೇಲೆ ದೇವಸ್ಥಾನದಲ್ಲೇ ಇಡ್ತಾರೆ. ಅಲ್ಲಿ ತನಕ ಯಾರ ಮುಖನೂ ನೋಡೋ ಹಾಗಿಲ್ಲ. ನೋಡಿ, ಇದಾದಮೇಲೆ ಅವಳಿಗೆ ಏನೇನು ಶಾಸ್ತ್ರ ಮಾಡಿದ್ರು ಅಂತ ಹೇಳಿ. ಬೇಗ ಹೋಯ್ತಾವ ಬೇಗ ಇನ್ನು ಅವರು ಅವೇ ಯಾಕೆ ಮುಂದಿರಿ ಬೇಡ. ಎದ್ರಿಕ ಬಿಡಕ ಇಲ್ಲಿ ನಿಂಬಿಗಂಚು ನೀರು
ಈ ಥರ ನನ್ನ ಮಗಳಿಗೆ ದೇವರು ಒಲಿದು ಬಂದಿರೋದು. ಹಾಗಾಗಿ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ನನಗಂತೂ ಈ ವಿಡಿಯೋ ಎಷ್ಟು ಸತಿ ನೋಡಿದ್ರು ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಏಕೆಂದರೆ ನಮ್ಮ ಸಾನು ಅಂದರೆ ತುಂಬ ಸಾಫ್ಟಳು. ಅವಳು ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮತ್ತು ಅವಳಿಗೂ ತುಂಬ ಸುಸ್ತಾಗ್ಬಿಟ್ಟಿತ್ತು. ಏಕೆಂದರೆ 3 ದಿನದಿಂದ ಏನೂ ತಿಂದಿಲ್ಲ ಅಂತಂದರೆ ಮಕ್ಕಳು, ಈಗಿನ ಕಾಲದ ಮಕ್ಕಳು, ಅದು ಸಿಟಿಯಲ್ಲಿ ಬೆಳೆದಿರೋ ಮಕ್ಕಳು ತುಂಬ ಕಷ್ಟ. ಅಂಥದ್ರಲ್ಲಿ ನನ್ನ ಮಗಳು ಏನೂ ತಿಂದಲ್ಲ, ಏನೇ ಕೇಳಿದ್ರು ಹೊಟ್ಟೆನೇ ಹಸ್ತಿಲ್ಲ ಅಂತಿದ್ರು. ದೇವ್ರನ್ನ ಮಹಿಮೆನೇ ಇದು ಅಂತ ಅನಿಸುತ್ತೆ ಅಲ್ವಾ. ಅವಳು ಅಷ್ಟು 3 ದಿನದಿಂದ ತಡ್ಕೊಂಡು ಈ ಥರ ಎಲ್ಲ 1.5 hour ಆಯಿತು. ಎಲ್ಲ ಮುಗಿಯೋಷ್ಟೊತ್ತಿಗೆ ಅವಳಿಗೆ ದೇವರೆಲ್ಲ ಬಂದು ವಾಸಿ ಆಗುವಷ್ಟೊತ್ತಿಗೆ ಕೂಡ ತುಂಬ ಸುಸ್ತಾಗ್ಬಿಟ್ಟು ಎಲ್ಲ ಕಡೆ ಹೋಗಿ ಬರೋಷ್ಟೊತ್ತಿಗೆ. ಅದಾದಮೇಲೂ ಕೂಡ ಅವಳು ಏನೂ ತೊಗೊಳ್ಳಿಲ್ಲ, ಏನೂ ತಿನ್ನಲಿಲ್ಲ, ಕತ್ತೆಲ್ಲ ನೋವಾಗ್ಬಿಟ್ಟಿದ್ದು. ಬಟ್ ಆದರೂ ಕೂಡ ದೇವ್ರ ಮಹಿಮೆ ಎಲ್ಲನೂ ಕೂಡ ಕ್ಲಿಯರ್ ಆಗಿದೆ. ಏನೋ ಕತ್ತು ನೋವಿದ್ದು ಪಕ್ಷಕ್ಕೆ ಆಗ್ತದೆ, ಬೆಂಡ್ ಮಾಡಿ
ದೇವರು ಬಂದಿದೆ ಅಂತ ಅಂದರೆ ಏನೋ ರೈಟ್ ಲೆಗ್ ಮುಂದೆ ಇರಬೇಕು, ಲೆಫ್ಟ್ ಲೆಗ್ ಹಿಂದೆ ಇರಬೇಕು, ಆ ಥರ ಏನೋ ಇದೆ ಪದ್ಧತಿ. ಅದೇ ಥರ ಫುಲ್ಲು ಬಗ್ಗಿ ಅವಳು ಮಾಡಿದ್ದೆಲ್ಲ ನೋಡಿ ನಮಗೂ ಕೂಡ ಆಶ್ಚರ್ಯ ಆಯಿತು. ದೇವರು ಈಗಿನ ಕಾಲದಲ್ಲಿ ಇದ್ದಾರೆ, ಬಟ್ ಆದರೆ ಮನುಷ್ಯರಿಗೆ ಸ್ವಾರ್ಥ ಜಾಸ್ತಿ ಆಗಿರೋದ್ರಿಂದ ದೇವರು ಈಗಿನ ಕಾಲದಲ್ಲಿ ಪ್ರತ್ಯಕ್ಷ ಆಗ್ತಿಲ್ಲ, ದೇವರು ಒಲಿತಾ ಇಲ್ಲ. ನಮ್ಮಲ್ಲಿ ಸ್ವಾರ್ಥ ಕಡಿಮೆ ಆದರೆ ನಮ್ಮನೇಲಿ ಭಕ್ತಿ ಜಾಸ್ತಿ ಆದಷ್ಟು ದೇವರು ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂತ ನಾನು ನಂಬಿರೋ ಅಂಥದ್ದು. ಮತ್ತು ಅವಳಿಗೂ ಕೂಡ ಪಾಪ ಹೆಡ್ಡೇಕ್ ಜಾಸ್ತಿ ಇದ್ದಿದ್ದರಿಂದ ಒಂದು 2 days ಸ್ವಲ್ಪ ಕಷ್ಟ ಆಯಿತು. ಬಟ್ ಆದರೂ ಪಾಪ ಎಲ್ಲ ನಿಭಾಯಿಸಿದ್ಲು, ಎಲ್ಲ ಒಳ್ಳೆಯದಾಯಿತು, ಎಲ್ಲ ಪೂಜೆನೂ ಕೂಡ ಚೆನ್ನಾಗಿ ನಡೀತು. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.